ಸಿಕ್ಕಾಪಟ್ಟೆ ಬಿಸಿಲಿದೆ ಹೊರಗಡೆ. ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತಿದೆ. ಮಕ್ಕಳು ಸಹ ಮನೆಯಲ್ಲೇ ಇದ್ದಾರೆ, ಅವ್ರಿಗೂ ಬೋರ್ ಆಗ್ತಿರುತ್ತೆ, ಹಾಲಿಡೇ ಇದೆ, ಟಿ ವಿ ನೋಡಬೇಕು, ಹೊರಗಡೆ ಹೋಗೋಂಗಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ. ಹಾಗಾಗಿ ಮನೇಲಿ ನಾವು ಒಂದು ಸ್ವಲ್ಪ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದರೆ ಮಕ್ಕಳು ಕೂಡ ನೋಡಿ ಕಲಿತಾರೆ, ಅವ್ರಿಗೂ ಸ್ವಲ್ಪ ಸಮಯ ಹೋಗೋದು ಕೂಡ ಗೊತ್ತಾಗಲ್ಲ. ಹಾಗಾಗಿ ಇವತ್ತು ಬನಾನಾ ಐಸ್ ಕ್ರೀಮ್ ಮಾಡೋಣ. ಹೇಗೆ ಮಾಡೋದು ಅಂತ ಫಟಾಫಟ್ ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಒಂದು 3 ಬಾಳೆಹಣ್ಣು ತೊಗೊಂಡು ಈ ರೀತಿ ಸ್ಲೈಸ್ ಮಾಡಿ ಕಟ್ಟಿಟ್ಕೊಂಡಿದ್ದನ್ನು ಒಂದು 3 ತಾಸು ಇಲ್ಲ 4 ತಾಸು ಫ್ರಿಜ್ಜಲ್ಲಿ ಇಟ್ಬೇಡ. ಎಷ್ಟೊತ್ತು ಒಂದು 4 ತಾಸು ಇಟ್ಟ ಮೇಲೆ ಇದು ಮುರಿದಾಗ ಟಕ್ ಅಂತ ಕಟ್ಟಾಗಬೇಕು. ಅಲ್ಲಿವರೆಗೂ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಅಂದರೆ 4 ತಾಸು ಮ್ಯಾಕ್ಸಿಮಮ್ ಅಂದರೆ 4 ತಾಸು ಸಾಕು. ಇವಾಗ ಅದನ್ನು ಹೊರಗಡೆ ತೆಗೆದು ಇದನ್ನು ಗ್ರೈಂಡ್ ಮಾಡೋಣ. ಇದ್ರ ಜೊತೆಗೆ ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ನ ನಿಮಗೆ ಯಾವ್ದಿಷ್ಟ ನೋಡಿ ಹಾಕಿ, ಬೇಕಿದ್ದರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಇದ್ದರೆ ಹಾಕಿ, ಇಲ್ಲ ಅಂದರೆ ಏನಿಲ್ಲ. ಮಧ್ಯದಲ್ಲಿ ಇದು ಫುಲ್ಲು ಗ್ರೈಂಡ್ ಆಗೋಲ್ಲ, ಮಧ್ಯದಲ್ಲಿ ಹರಳು ಹಾಗೆ ಇರುತ್ತೆ. ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿ ತುಂಬ ಚೆನ್ನಾಗಾಗುತ್ತೆ. ಹಾಗೆ 1.5 ಸ್ಪೂನಷ್ಟು ನಾನು ಇದಕ್ಕೆ ಕೊಕೋ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಇದಕ್ಕೆ ಸಾಕು. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ. ನೀವು ನೋಡಿ ಹಾಕ್ಕೊಳ್ಳಿ, ಹಾಗೆ ಅದ್ರದ್ದು ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅನ್ನೋದು. ಒಂದು ಅರ್ಧ ಕಪ್ ಆದರೆ ಸಾಕು. ಸಣ್ಣ ಲೋಟದಿಂದ, ಟೀ ಕುಡಿಯೋ ಲೋಟದಿಂದ ಅರ್ಧ ಕಪ್ ಆದರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ನಾನು ಹೇಳಿಲ್ವ, ಫುಲ್ ಗ್ರೈಂಡ್ ಆಗಲ್ಲ ಇದು ಬಾದಾಮಿ. ಮಧ್ಯದಲ್ಲಿ ಹರಳು ಹಾಗೆ ಉಳ್ಕೊಳುತ್ತೆ, ತಿನ್ನಬೇಕಾದ್ರೆ ಸಖತ್ತಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಒಂದು 8 ಬಾಕ್ಸ್ಗೆ ಹಾಕಿದ್ದನ್ನ ಟೈಟಾಗಿ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಒಂದು 3ರಿಂದ 4 ತಾಸು ಫಸ್ಟ್ ಇಟ್ಟೋಣ. ಇದು ತಕ್ಷಣ ತಿನ್ಬೋದು, ಅಂದರೆ 4 ತಾಸು ಆದ ತಕ್ಷಣ ಫಸ್ಟಿಗೆ. ಬಟ್ ಇದು ಕ್ರೀಮಿಯಾಗಿ ಬರೋದಿಲ್ಲ ಇದು. ಹಾಗಾಗಿ ಇದನ್ನು 3 ತಾಸು ಆದಮೇಲೆ ಫ್ರಿಜ್ಜಿಂದ ಹೊರಗಡೆ ತೆಗೆದು ಇನ್ನೂ ಒಂದು ಸಲ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಪ್ರೊಸೀಜರ್ ಜಾಸ್ತಿನೇ ಇರ್ಬೋದು, ಬಟ್ ಐಸ್ ಕ್ರೀಮ್ ಟೇಸ್ಟ್ ಚೆನ್ನಾಗಿರುತ್ತೆ ಹೀಗೆ ಮಾಡೋದ್ರಿಂದ. ನೋಡಿ, ಇದನ್ನು ಮತ್ತೆ ನಾವು ಒಂದು ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಣ. ಗ್ರೈಂಡ್ ಮಾಡಬೇಕಾದ್ರೆ ಇದಕ್ಕೆ ಯಾವುದೇ ರೀತಿಯಾದ ಹಾಲು, ನೀರು ಏನೂ ಹಾಕೋದು ಬೇಡ. ಇದಿಷ್ಟನ್ನೇ ಗ್ರೈಂಡ್ ಮಾಡಿದ್ರೂ ಕೂಡ ಇದು ಸಾಕು. ನೋಡಿ, ಇದಕ್ಕೆ ಯಾವುದೇ ರೀತಿಯಾದ ಹಾಲು ಹಾಕಿಲ್ಲ. ಮತ್ತು ಅದೇ ಒಂದು 8 ಬಾಕ್ಸ್ಗೆ ಹಾಕಿ ಇದನ್ನು ತಿರ್ಗಾ 3ರಿಂದ 4 ತಾಸು ಫ್ರಿಜ್ಜಲ್ಲಿಟ್ಟು ತೆಗೆದ್ರೆ ಸೂಪರ್ ಆದಂತಹ ಬನಾನಾ ಕೇಕ್ ರೆಡಿ ಆಗುತ್ತೆ. ನೋಡಿ, ಸಖತ್ತಾಗಿರುತ್ತೆ. ಇದ್ರ ಮೇಲೆ ನಾನು ಟೂಟಿ ಫ್ರೂಟಿ, ನಿಮಗೆ ಯಾವುದು ಬೇಕು ನೋಡಿ ಡ್ರೈ ಫ್ರೂಟ್ಸ್ ಅದನ್ನು ಹಾಕ್ಬೋದು. ಇದಕ್ಕೆ ಸಖತ್ತಾಗಿರುತ್ತೆ ತಿನ್ನಬೇಕಾದ್ರೆ. ಮಧ್ಯದಲ್ಲಿ ಬ್ಲ್ಯಾಕ್ ದ್ರಾಕ್ಷಿ, ಗೋಡಂಬಿ, ಆಮೇಲೆ ಚೆರ್ರಿ, ಟೂಟಿ ಫ್ರೂಟಿ, ನಿಮಗೆ ಏನು ಇಷ್ಟ ನೀವು ಅದನ್ನು ಹಾಕಿದರೆ ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಮಧ್ಯದಲ್ಲಿ ಸಖತ್ತಾಗಿರುತ್ತೆ. ಈಗ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ನಿಮಗೆ ಇಷ್ಟ ಇದ್ದರೆ, ನಿಮ್ಮ ಮನೇಲಿ ಇದ್ದರೆ ನೀವು ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಖಂಡಿತ ಇವತ್ತಿನ ಬನಾನಾ ಐಸ್ ಕ್ರೀಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ನಿಮ್ಮ ವೈಬ್ಗೆ ಕನೆಕ್ಟ್ ಆದಮೇಲೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.